ನಾವ್ ಇವಾಗ ಜಿಪ್ ಲೈನ್ ಮಾಡ್ಸೋಣ ಅಂತ ಒಂದು ಅರ್ಜಿ ಸಲ್ಲಿಸ್ತಿದೀವಿ ಗೌರ್ಮೆಂಟ್ ಅವ್ರಿಗೆ. ವೆರಿ ಸ್ಮಾರ್ಟ್. ಅರಣ್ಯ ಇಲಾಖೆ ಅವ್ರಿಗೆ ಅವ್ರನ್ನ ಆಕ್ಸೆಪ್ಟ್ ಮಾಡಿದ್ರೆ ಇಲ್ಲೊಂದು ಜಿಪ್ ಲೈನ್ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಎಲ್ಲ ಪ್ರಯಾಣಿಕರಿಗೂ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಆಶಿಸ್ತಿದ್ದೀನಿ. ಬಂದವನೇ ಹಣ ಒಂದ ಕುತ್ಕೋ ಬಾಪ. ನಮ್ ಹಂಟರ್ ಬಂದ್ರು. ಹಂಟರ್ ಇವನು. ಕ್ರಿಸ್ಮಸ್ ಸ್ಪೆಷಲ್ ವಿಡಿಯೋ ಇದು. ಮಜಾ ಮಾಡಿದ್ದೇನ ಫಸ್ಟ್ ಚೂರ್ ಕುಡಿರಿ. ಇದು ಲಾಸ್ಟ್. Why you ask all these questions? What is why you ಇದೇ ಲಾಸ್ಟ್. ಇದರ ಟ್ರಕ್ ಬರಲ್ವಂತೆ, ಆಫ್ ರೋಡಿಂಗ್ ಇದ್ರೆ ಮಾತ್ರ ಬರ್ತಾನಂತೆ. ಮಗ ನೀನ್ ತಂದಿಲ್ಲ ನೀರು? ತರುಣ್ ಗುಡ್ಸಲ್ಲ. ನಮ್ ಟೈಗರಿಗೆ ಬೇಡ, ಅವ್ನ ಹಾಲ್ ಕುಡ್ಕೊಂಡ್ ಬಂದವ. ಟೈಗರ್ ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ನೋ ವಾಟರ್. ಕುಡೀಲಿ. ಅದು ಕ್ಯಾಕ್ಟಸ್ ನೀರ್ ತೆಗಿಬೋದಂತೆ. ಅನುಭವ ನನಗೆ ಇನ್ನೂ ನಾನು ಇದು ಹೊಸದಾಗಿ ಕ್ಯಾಕ್ಟಸ್ ಇಂದ ನೀರ್ ತೆಗಿಬೋದಾ? ಹಾಲ್ ತೆಗಿಬೋದು ಅಂತಂದ್ರೆ ಲಾಸ್ಟ್ ಬೇಕಲ್ಲಿ ನಾವು ಹಾಲೇ ತೆಗ್ದಿದ್ವಿ. ಮತ್ತೊಮ್ಮೆ ಕಣ್ಣೀರಲಿ ಕಾಯುತ್ತಿದೆ ಕನಸು, ನೋವಲ್ಲಿಯೇ ಬೇಯುತ್ತಿದೆ ಮನಸ್ಸು, ಈ ಉಸಿರನೇ ಪ್ರೀತಿಸು. ಮೇಲೆ ನಡೆದ್ರೆ ಕಮ್ಮಬೇಡ. ಈ ಉಸಿರನೇ ಸೇವಿಸು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಗೋಲ್ಡನ್ ಬಜಾರ್. ಯಾಕೋ ಸುಸ್ತಾಯ್ತೇನಾ? ಅವ್ನ್ ಬಜಾರ್ ಹೊತ್ತಾಗ ಟ್ರೈ ಮಾಡ್ತಾನೆ. ಒಂದ್ 2-3 ಸತಿ ಡೀಪ್ ಬ್ರೆತ್ ತಗೋ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೊಮ್ಮ ಬಂತು ಜಿಂಕ ಇವ್ನ ಯಾವನ ಸೆಡೆ ನನ್ ಮಗ. ಕ್ರೇಜ್ ಇದೆ. ಕ್ರೇಜ್ ಐತಪ್ಪ. ನದಿ ಒಂದು ಮುಂಚೆ ಇದೆಲ್ಲ ಒಂದೇ ಹೈಟ್ ಇತ್ತು. ಓಹೋ, ಕೆತ್ತನೆ ಮಾಡಿ ಆಗಿ ಕೆಳಗಡೆ ಬಿದ್ದೋಗೈತೆ. ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ. ಮಂಜು ಮೇಲೆ ಬಾಯ್ಸ್, ಮಂಜು ಮೇನಂತ ಕೈವಾರದ ಮೇಲೆ. ಅವನು ಅಷ್ಟ ಹೆವಿ ವೇಟ್ಸ್ ಎತ್ತಾನಲ್ಲ, ಅದರಿಂದ ಅವಾಗ ಬ್ಲಾಕ್ ಆಗಿರೋ ಆಕ್ಸಿಜನ್ ಇವಾಗ ರಿಲೀಸ್ ಆಗ್ಬಂಗಿರುತ್ತೆ. ಕೂತ್ಗಳಲ್ಲಿ ಏನಂತ ಫೋನ ವಿಶ್ವೇಶ ನನ್ನಿ ಜನುಮ ನಿನ್ನ ವರದಾನವಮ್ಮ. ಮೇಲೆ ಐತೋ ಕ್ಲೌಡ್ಸು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಈ ಕ್ಲೌಡ್ಸ್ ಐತೆ, ಬರ್ರ ಮಗ. ಮೇಲೆ ಕ್ಲೌಡ್ಸ್ ಸದ್ಯಕ್ಕೆ ರೀಚ್ ಆಗ್ತಿದ್ದೀವಿ. ನಮ್ಮ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಕೈವಾರ ಬೆಟ್ಟಕ್ಕೆ ಬರ್ಬೇಕಂದ್ರೆ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾವು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತೀವಿ. ಯಾವುದೇ ತರ ಡೌಟ್ ಇದ್ರು ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಾರಿಫೈ ಮಾಡ್ತೀವಿ. ಅಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಜನ ಬಿಡಲ್ಲ ಗುರು. ಬಾ ಮಗ, ಬಾಬಾ. ಲೇಟ್ ಆಯ್ತು, ಅದು ಪರವಾಗಿಲ್ಲ. ಏನಾನ ಹೇಳಿ, ಲೇಟ್ ಆದ್ರು ಬೇಗ ಬಂದ್ರು, ಇಲ್ಲಿ ಬಂದ್ರೆ ಆ ಮಜಾನೇ ಮಜಾ ಗುರು. ಜೀವನದಲ್ಲಿ ನೆಮ್ಮದಿ ಅನ್ನೋದು, ಪೀಸ್ ಅನ್ನೋದು ಇರ್ಬೇಕಂದ್ರೆ ಈ ಕಡೆ ಈ ತರ ಜಾಗಗಳಿಗೆ ಬನ್ನಿ. ಯಾವಾಗಿದ್ರು ಆ ಮನೆಯಲ್ಲಿದ್ದು ಎಲ್ಲೂ ಹೋಗ್ದಿರಾ ಫ್ರೆಂಡ್ಸ್ ಜೊತೆ
ಫ್ಯಾಮಿಲೀಸ್ ಜೊತೆ ಬನ್ನಿ. ಒಳ್ಳೆ ವೆಲ್ಕಮ್ ಟು ಕೈವಾರ ಫೋರ್ಟ್. ಫೋರ್ಟ್ ಗುರು ಇಷ್ಟ ಟೈಟ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಹೆಂಗ್ ಕಟ್ಟವ್ರೋ ದೇವ್ರಿಗೆ ಗೊತ್ತು. ಆದ್ರೂ ಈ ಜಾಗದಲ್ಲಿ ಹೋಗ್ತಿದ್ರೆ ಮಜಾನೇ ಮಜಾ. ಫೋರ್ಟ್ ನೋಡಿ, ಫುಲ್ ಸುತ್ತಲೂ ಫೋರ್ಟ್ ಇದೆ. ಹೆಂಗ್ ಕಟ್ಟವ್ರಂತೂ ಯಾರಿಗೂ ಗೊತ್ತಿಲ್ಲ. ಇದು ನೋಡಿ, ಈ ಕಡೆ ಲಾಸ್ಟ್ ಕಾರ್ನರ್ ಅಲ್ಲಿ ಬಿದ್ದೋಗಿದೆ ಏನೋ ಆಗಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲಿದೆಯಾ ಅಂದ್ರೆ ಯಪ್ಪ ಭಯಂಕರ. ಇವಾಗ ಕಿರಣ ನೋಡಿ ಸಾಧನೆ ಮಾಡ್ತಾವನೆ. ಬೇಡ ಮಗ, ಹಿಂಗೆಲ್ಲ ಟ್ರೆಕ್ ಎಲ್ಲ ಬಂದಾಗ ಈ ತರ ಸಾಧನೆಗಳಂತೂ ಮಾಡಕ್ಕೆ ಹೋಗಬೇಡಿ. ಅದು ನನ್ನ ಪರ್ಸನಲ್ ಸಜೆಷನ್. ನೀನ್ ಹೇಳ್ಬಾ. ಮೈಕೆಲ್ಲ ನಿನ್ನ ಇರ್ಬೇಕು. ಬರೋ, ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ಮೋಡದ ಜೊತೆಗೆ ಹೋಗ್ತಿದ್ವಿ. ಆದ್ರೂ ಏನೋ ಹೇಳಿ, ವಿಶ್ವೇಶ್ಗೆ ಅನ್ಲಕ್ಕಿನೋ ಅವ್ನ ಹಣೆ ಬರನೋ ಅದೇನೋ ಆಯ್ತು. ಅವನ ಜೊತೆ ಮುಗ್ದೋರ್ ಸೇರ್ಕೊಂಡು ಬಲಿ ಪಶು ಆಗ್ಬಿಟ್ಟ ಇವತ್ತು. ಇಲ್ಲಿ ಫ್ಲಾಟ್ ಇತ್ತು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವಾಗ ಪೀಕ್ಗೆ ಬಂದಿದ್ದೀವಿ, ಕೈವಾರ ಬೆಟ್ಟಕ್ಕೆ. ಪೀಕ್ ನೋಡಿ, ಇವಾಗ ಮೋಡ ತೋರಿಸ್ತೀವಿ. ನೋಡಿ ನೋಡಿ, ಸನ್ರೈಸ್ ಆಗುತ್ತೆ ಈಗ ಮೋಡದ ಒಳಗಡೆ. ಕ್ರೇಜಿ ಹೆಂಗಿದೆ ನೋಡಿ ವ್ಯೂ. ನೋಡಿ, ಕೈವಾರ ಬೆಟ್ಟಕ್ಕೆ ಬರಲೇಬೇಕು, ಫ್ರೆಂಡ್ಸ್ ಜೊತೆ ಬರಲೇಬೇಕು. ಈ ಥರ ಸ್ಪಾಟ್